ನಮಸ್ತೆ. ಇಂದು ನಾನೊಂದು ನನ್ನ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದೇನೆ. ಕಥೆಯ ಹೆಸರು ಮೋಸಗಾತಿ. ಹುಡುಗ. ಇಲ್ಲಿ ಹುಡುಗ ಮತ್ತು ಹುಡುಗಿಯ ನಡುವಿನ ಸಂಭಾಷಣೆ ರೂಪದಲ್ಲಿ ಕಥೆಯನ್ನು ಅರುಹಲಿದ್ದೇನೆ. ಹುಡುಗ: ನೀನು ಮಾಡಿದ್ದು ಸರಿನಾ? ಹುಡುಗಿ: ಇದರಲ್ಲಿ ತಪ್ಪೇನಿದೆ? ಹುಡುಗ: ನೀನು ಕಷ್ಟ ಎಂದು ವಿದ್ಯಾಭ್ಯಾಸ ನಿಲ್ಲಿಸಿದಾಗ ನಿನ್ನ ಕೈ ಹಿಡ್ದು ದಾರಿ ತೋರಿಸ್ತೋನು ನಾನು. ಹುಡುಗಿ: ಇರ್ಬೋದು, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ಯೋ ಲೆಕ್ಕ ಕೊಡು, ಚುಕ್ತಾ ಮಾಡ್ತೀನಿ. ಹುಡುಗ: ವಾರೆ ವಾ, ಏನು ಚುಕ್ತಾನ? ಕೇವಲ ದುಡ್ಡು ಮಾತ್ರ ಅಲ್ಲ ನೀನು ಸಾಲ ಪಡೆದಿರೋದು ನನ್ನ ಕನಸುಗಳನ್ನು, ನಿನ್ನ ಮೇಲೆ ನಾನಿಟ್ಟಿದ್ದ ಭರವಸೆಯನ್ನು. ಹಗಲಿರುಳು ಶ್ರಮಿಸಿದೆ ನಿನ್ನ ವಿದ್ಯಾಭ್ಯಾಸಕ್ಕಾಗಿ. ಕಷ್ಟಪಟ್ಟು 2-3 ಶಿಫ್ಟ್ ಮಾಡಿ ದುಡಿದೆ. ಯಾರಿಗೋಸ್ಕರ? ನಿನ್ನ ಮೇಲೆ ತರುವುದಕ್ಕಾಗಿ. ಎಲ್ಲ ಮುಗಿಸಿ ಈಗ ನೀನು ಕೈ ತುಂಬ ಸಂಬಳ ತರೋ ಕೆಲಸ ಸಿಕ್ತು ಅಂತ ನಿಂಗೀಗ ನಾನು ಬೇಡವಾದ್ನಾ? ಇದು ನ್ಯಾಯನಾ, ನೀತಿನಾ? ಹುಡುಗಿ: ಬೆಳೆದ ಮಕ್ಕಳೇ ತಮ್ಮ ಬದುಕಟ್ಕೊಂಡು ಬೆಳೆಸಿದ ಅಪ್ಪ ಅಮ್ಮನ ಮರ್ತು ಹೋಗೋ ಕಾಲ ಇದು. ನೆರಳು ಕೊಟ್ಟು ಮರ ಕಡ್ದು ಮಾರ್ಕೊಳ್ಳೋ ಮಂದಿ ಇದ್ದಾರೆ. ಇನ್ನು ರೆಕ್ಕೆ ಬಂದ ನಂತರ ಗೂಡನ್ನು ಮತ್ತು ತಾಯಿಯನ್ನು ಮರ್ತು ಆರೋಗೋ ಪಕ್ಷಿ ಇದ್ದಾವೆ. ಇಲ್ಲಿ ಎಲ್ರಿಗೂ ಅವ್ರವ್ರ ಬದುಕೇ ಮುಖ್ಯ ಅಷ್ಟೇ. ಬೇರೆಯವ್ರಿಗಾಗಿ ಬದುಕ್ತಾ ಹೋದರೆ ಜೀವನಾನೇ ಮುಗ್ದೋಗಿರುತ್ತೆ. ಹುಡುಗ: ಜೊತೆಯಾಗಿ ಬಣ್ಣದ ಕನಸು ಸುಳ್ಳೇ? ಹುಡುಗಿ: ಸತ್ಯ ಕೂಡ ಅಲ್ಲ ಅನ್ಕೋ, ಬಣ್ಣ ಕಳಚಿತೆಂದ್ಕೋ. ಹುಡುಗ: ಆಡಿದ ಮಾತು, ಮಾಡಿದ ಆಣೆ ಪ್ರಮಾಣ ಎಲ್ಲದರ ಅರ್ಥವೇನು? ಹುಡುಗಿ: ಎಲ್ಲವಕ್ಕೂ ಅರ್ಥ ಇರೋಲ್ಲ, ಅನರ್ಥ ಅನ್ಕೋ. ಹುಡುಗ: ಜೊತೆಯಲ್ಲಿ ಹಾಕಿದ ಹೆಜ್ಜೆ. ಹುಡುಗಿ: ಚಪ್ಪಲಿ ಸವಿತು ಅಂದ್ಕೋ. ಹುಡುಗ: ನನ್ನೆಡೆಗಿನ ನಿನ್ನ ಭಾವನೆ ಸತ್ತಿದ್ಯಾಕೆ ಅಂತ ತಿಳ್ಕೊಬೋದಾ? ಹುಡುಗಿ: ಭಾವನೆ ಇತ್ತು ಅಂತ ಯಾವ ಗ್ಯಾರಂಟಿ? ನಿರ್ಭಾವುಕಳಾಗಿ ಆಟ ಆಡಿರ್ಬೋದಲ್ವಾ? ಹುಡುಗ: ಪ್ರೀತಿ ಪ್ರೇಮ ಅನ್ನೋದೆಲ್ಲ? ಹುಡುಗಿ: ಕೇವಲ ಪುಸ್ತಕದ ಪದಗಳು, ನಿನ್ನನ್ನು ಏಣಿ ಮಾಡ್ಕೊಂಡು ಹತ್ತಕ್ಕಷ್ಟೇ. ಹುಡುಗ: ಈಗ ನೀನು ಹತ್ತಿದ ಏಣಿನ ಒದಿತಿದೀಯಾ ಅನ್ನೋ. ಹುಡುಗಿ: ಒದಿತಿದ್ದೀನೋ ಇಲ್ಲ ಇಳ್ದೋಗ್ತಿದ್ದೀನೋ ನೀನೇ ನಿರ್ಧರಿಸ್ಕೊ. ಹುಡುಗ: ನೀನು ನನ್ನ ಬದುಕಲ್ಲಿ ಬರಲೇಬಾರ್ದಿತ್ತು. ಹುಡುಗಿ: ಇದು ವಿಧಿಯಾಟ ಅಷ್ಟೇ, ಈಗ ನಿರ್ಗಮಿಸ್ತಿದ್ದೀನಿ. ಹುಡುಗ: ಅವನ್ಯಾರು? ಹುಡುಗಿ: ಕೋಟ್ಯಾಧೀಶ, ಮನೆ ತುಂಬ ಕಾರು, ದೊಡ್ಡ ಬಂಗ್ಲೆ, ಕೈಕಾಲ್ಗೆ ಆಳು ಕಾಳು, ವೈಭೋಗ ವರ್ಣಿಸಲಾಗೋಲ್ಲ. ಹುಡುಗ: ಒಮ್ಮೆ ಹಿಂದಿರುಗಿ ಬರಲಾಗೋಲ್ವೇ? ಹುಡುಗಿ: ಬಹಳ ದೂರ ಹೋಗ್ಬಿಟ್ಟಿದ್ದೀನಿ, ಹಿಂದಕ್ಕೆ ಬರಲಾಗದಷ್ಟು. ಹುಡುಗ: ಹಳೆಯ ನೆನಪುಗಳು ಕಾಡೋಲ್ವೇ? ಹುಡುಗಿ: ಸಮಾಧಿ ಕಟ್ಟಾಗಿದೆ. ಹುಡುಗ: ಮತ್ತೀಗ ಬಂದಿದ್ಯಾಕೋ? ಹುಡುಗಿ: ನಿನ್ನ ಹತ್ರ ಇರೋ ನನ್ನೆಲ್ಲ ಫೋಟೋ ಮತ್ತು ನೆನಪುಗಳು ವಾಪಸ್ ಪಡೆಯಲು ಕೊಟ್ಬಿಡು, ಹೊರಟೋಗ್ತೀನಿ. ಹುಡುಗ: ಕೊಡೋಲ್ಲ ಅಂದರೆ? ಹುಡುಗಿ: ಇಲ್ಲ, ನೀನು ಕೊಡ್ತೀಯ, ಯಾಕೆಂದರೆ ನನ್ನನ್ನು ತುಂಬ ಪ್ರೀತಿಸ್ತೀಯ ಅಲ್ವಾ, ಅದಕ್ಕೆ. ಹುಡುಗ: ಪ್ರೀತಿ? ಆ ಪದಕ್ಕರ್ಥ ಗೊತ್ತಿಲ್ಲ ಶತಮೂರ್ಖಳು ನೀನು, ಅದನ್ನು ಉಪಯೋಗಿಸಬೇಡ. ನೀನೇ ಇಲ್ಲದ ಮೇಲೆ ನಿನ್ನ ಸುಡ್ಗಾಡು ಫೋಟೋ ಯಾವನಿಗೆ ಬೇಕು? ಎಲ್ಲ ಡಿಲೀಟ್ ಮಾಡ್ತೀನಿ, ಹೋಗು. ಹುಡುಗಿ: ನಂಬೋದೇಗೆ ನಿನ್ನನ್ನು? ಮುಂದೆ ನನ್ನ ಜೀವನದಲ್ಲಿ ಆ ಫೋಟೋ ಇಟ್ಕೊಂಡು ತೊಂದರೆ ಕೊಟ್ಟರೆ? ಹುಡುಗ: ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂದಂಗಾತು. ನೀನು ನಂಬಿಕೆಗೆ ಅರ್ಹಳಲ್ಲ ಅಂತ ಎಲ್ಲರನ್ನೂ ಹಾಗೆ ಅಂದ್ಕೊಂಡ್ಯಾ? ಛೀ. ಹುಡುಗಿ: ನಾನು ಹೋಗ್ತೀನಿ, ಇನ್ನು ಮುಂದೆ ನನ್ನ ಹಿಂದೆ ಬರಬೇಡ. ಹುಡುಗ: ಹೋಗೋಗು, ನಿನ್ನಂತಹ ನಂಬಿಕೆ ದ್ರೋಹಿಗೆ ಸಹಾಯ ಮಾಡಿದೆ ಅನ್ನೋದನ್ನೇ ಮರ್ತು ಬಿಡ್ತೀನಿ. ನನ್ನ ಜೀವನದಲ್ಲಿ ಬಂದಿದ್ದ ಅಧ್ಯಾಯಗಳನ್ನೆಲ್ಲ ಅಳಿಸಾಕ್ತೀನಿ. ಅತ್ತ ಹುಡುಗಿ ಹಿಂದಿರುಗಿ ನೋಡದೆ ದೃಢವಾಗಿ ಮತ್ತು ವೇಗದಿಂದ ಮುನ್ನೆಜ್ಜೆ ಇಟ್ಟಳು. ಇತ್ತ ಹುಡುಗ ಭುವಿಗಿಳಿಯುವ ಮಳೆಯಂತೆ ಬಿಕ್ಕಿ ಬಿಕ್ಕಿ ಅತ್ತ. ಸ್ನೇಹಿತರೆ, ನೋಡಿದ್ರಾ? ಎಷ್ಟು ಸುಂದರ ಕತೆ ಅಲ್ವೇ? ಈ ರೀತಿ ಇದೊಂದು ಸುಮಾರು ಜನರ ಜೀವನದಲ್ಲಿ ಆಗಿರ್ತಕ್ಕಂಥ ನಿಜವಾದ ಕಥೆನೇ ಇರ್ಬೋದು, ಅಥವಾ ಒಂದು ಕಲ್ಪನೆ ಇರ್ಬೋದು. ಸಾಮಾನ್ಯವಾಗಿ ಕತೆಗಳು ನಮ್ಮ ಜೀವನದಲ್ಲಿ ಹಾಸೋಕ್ಕಾಗಿರ್ತಾವಲ್ವ, ಅಥವಾ ನಮ್ಮ ಸ್ನೇಹಿತರದ್ದು, ನಮ್ಮದೋ, ಇನ್ಯಾರ್ದೋ ಆಗಿರುತ್ತೆ. ಇಲ್ಲಿ ಆ ಹುಡುಗ ಎಷ್ಟು ಪ್ರೀತಿಸಿದ, ಆದರೆ ಅದೇ ಆ ಹುಡುಗಿ ಆತನಿಗೆ ಮೋಸ ಮಾಡಿಬಿಟ್ಲು. ಏನಂತೀರಾ? ದಯವಿಟ್ಟು ಕೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ ಆಗುತ್ತೆ.
ಇನ್ನೂ ಈ ಥರದ ಹೆಚ್ಚಿನ ಕತೆಗಳನ್ನ ನಾನು ನಿಮಗೆ ಕೊಡೋಕ್ಕೆ ನನಗೂ ಸಹ ಉತ್ಸಾಹ ಬರುತ್ತೆ. ನಾನು ಅನಿತಾ